ಹಾಯ್, ಹಿಂದಿನ 2ರಿಂದ 3 ದಿನಗಳಿಂದ ವಿದ್ಯಾರ್ಥಿಗಳು KCET ಡ್ರೆಸ್ ಕೋಡ್ ಬಗ್ಗೆ ವಿಡಿಯೋ ಮಾಡಿ, ಬಾಯ್ಸ್ಗೆ ಡ್ರೆಸ್ ಕೋಡ್ ಯಾವ ರೀತಿ ಇರುತ್ತೆ, ಗರ್ಲ್ಸ್ಗೆ ಡ್ರೆಸ್ ಕೋಡ್ ಯಾವ ರೀತಿ ಇರುತ್ತೆ, ನಂತರ ಯಾವ್ಯಾವ ವಸ್ತುಗಳನ್ನ ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋಗಬಹುದು, ಯಾವ್ಯಾವ ವಸ್ತುಗಳನ್ನ ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಅಲೌ ಇರಲ್ಲ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ತಾ ಇದ್ರು. ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾ ಇದೀನಿ. ನಂತರ ಇದುವರೆಗೆ ಡ್ರೆಸ್ ಕೋಡ್ ಬಗ್ಗೆ ಯಾವುದೇ ಅಫಿಷಿಯಲ್ ನೋಟಿಫಿಕೇಶನ್ ಅಂದ್ರೆ KCET 2024ಕ್ಕೆ ಸಂಬಂಧಂತೆ ರಿಲೀಸ್ ಮಾಡಿಲ್ಲ. ಬಟ್ ಹಿಂದಿನ ವರ್ಷಗಳಲ್ಲಿ ಡ್ರೆಸ್ ಕೋಡ್ ಬಗ್ಗೆ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತಿತ್ತು, ಅದೇ ರೀತಿ ಈ ವರ್ಷ ಕೂಡ ಇರುತ್ತೆ. ಸೊ ಅದೇ ಡ್ರೆಸ್ ಕೋಡ್ ಬಗ್ಗೆ ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಶನ್ ನಾನು ಹೇಳ್ತೀನಿ. ಅಕಸ್ಮಾತಾಗಿ ಈ ವರ್ಷ ಏನಾದ್ರು ಬೇರೆ ಅಪ್ಡೇಟ್ ಕೊಟ್ಟರೆ ಅದನ್ನು ಕೂಡ ಹೇಳ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಮುಂಬರುವಂತಹ ಎಲ್ಲ ಅಪ್ಡೇಟ್ಸ್ಗೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಮೊದಲಿದಾಗಿ ಬಾಯ್ಸ್ ಆಗಿರಲಿ ಅದೇ ರೀತಿ ಗರ್ಲ್ಸ್ ಆಗಿರಲಿ, ಈಗ ಶೂಸ್ ಏನಿರುತ್ತೆ ಅದನ್ನ ಎಕ್ಸಾಮ್ ಹಾಲ್ ಒಳಗಡೆ ಹಾಕಿಕೊಂಡು ಹೋಗೋದಕ್ಕೆ ಅಲಾವ್ ಇರಲ್ಲ. ಸರಿನಾ? ಎಕ್ಸಾಮ್ ಹಾಲ್ಗೆ ಶೂಸ್ ಅಲಾವ್ ಇಲ್ಲ. ಅದಕ್ಕೋಸ್ಕರ ಈಗ ನಾರ್ಮಲ್ ಸ್ಲಿಪ್ಪರ್ ಏನಿರುತ್ತೆ ಅಥವಾ ಸ್ಯಾಂಡಲ್ ಏನಿರುತ್ತೆ ಅದನ್ನ ಧರಿಸ್ಕೊಂಡು ನೀವು ಎಕ್ಸಾಮ್ ಬರೋದಕ್ಕೆ ಹೋಗಬಹುದು. ಬಟ್ ಶೂಸ್ ಆರ್ ನಾಟ್ ಅಲೌಡ್. ಅದ ನಂತರ ರಿಸ್ಟ್ ವಾಚಸ್ ಆರ್ ನಾಟ್ ಅಲೌಡ್. ಈಗ ಅನಲಾಗ್ ಆಗಿರಲಿ, ಡಿಜಿಟಲ್ ವಾಚಸ್ ಆಗಿರಲಿ ಅಥವಾ ಸ್ಮಾರ್ಟ್ ವಾಚಸ್ ಆಗಿರಲಿ, ಅವುಗಳನ್ನ ಎಕ್ಸಾಮ್ ಹಾಲ್ ಒಳಗಡೆ ಹಾಕಿಕೊಂಡು ಹೋಗೋದಕ್ಕೆ ಅಲಾವ್ ಇರಲ್ಲ. ಸರಿನಾ? ಅದು ಈಗ ಟೈಮಿಂಗ್ಗೋಸ್ಕರ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದಾದ್ರೆ, ಈಗ KCET 2024ಕ್ಕೆ ಸಂಬಂಧಿಸಿದಂತೆ ಬೆಲ್ ಟೈಮಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅಂದ್ರೆ ಇಂತಹ ಸಮಯಕ್ಕೆ ಮೊದಲನೇ ಬೆಲ್ ಆಗುತ್ತೆ, ಇಂಥ ಸಮಯಕ್ಕೆ ಎರಡನೇ ಬೆಲ್ ಆಗುತ್ತೆ, ಈ ರೀತಿ ಬೆಲ್ ಟೈಮಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವು ನಾಲೆಜ್ ಇಟ್ಕೊಂಡ್ರೆ ಬೆಲ್ ಆದಾಗ ಟೈಮ್ ಎಷ್ಟಾಗಿದೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಇಲ್ಲದ್ರೆ ಎಲ್ಲ ಎಕ್ಸಾಮ್ ಹಾಲಲ್ಲೂ ಕೂಡ ವಾಲ್ ಕ್ಲಾಕ್ ಇರುತ್ತೆ. ಸೊ ಅದನ್ನು ನೋಡಿ ನೀವು ಟೈಮ್ ಅನ್ನ ತಿಳಿದುಕೊಳ್ಬಹುದು. ಸರಿ, ಆದ್ರೆ ಈ ರಿಸ್ಟ್ ವಾಚಸ್ ಏನಿದೆ ಅದು ಅಲಾವಿಲ್ಲ. ಅದಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ವಿದ್ಯಾರ್ಥಿಗಳಿಗೆ ಫುಲ್ ಸ್ಲೀವ್ ಇರುವಂತಹ ಡ್ರೆಸ್ ಏನಿರುತ್ತೆ ಅದು ಅಲಾವ್ ಇರಲ್ಲ. ಗರ್ಲ್ಸ್ ಹಾಗೆ ಬಾಯ್ಸ್ ಇಬ್ಬರಿಗೂ ಕೂಡ ಫುಲ್ ಸ್ಲೀವ್ ಇರುವಂತಹ ಡ್ರೆಸ್ಸಸ್ ಅಲಾವ್ ಇರಲ್ಲ. ಹಾಫ್ ಸ್ಲೀವ್ ಇರುವಂತಹ ಡ್ರೆಸ್ಸಸ್ ಅನ್ನ ವಿದ್ಯಾರ್ಥಿಗಳು ಧರಿಸಬಹುದು. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಈಗ ಕಾಲೇಜ್ ಯೂನಿಫಾರ್ಮ್ ನಲ್ಲೇ ನಾವೀಗ KCET ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕು, ಆ ರೀತಿ ರೂಲ್ಸ್ ಇದೆ ಅಂತ ಕೇಳ್ತಿದ್ರು. ಆ ರೀತಿ ಏನು ರೂಲ್ಸ್ ಇಲ್ಲ. ನೀವು ಬೇಕಿದ್ರೆ ಕಲರ್ ಡ್ರೆಸ್ ಅನ್ನ ಧರಿಸ್ಕೊಂಡು KCET ಎಕ್ಸಾಮ್ ಬರೋದಕ್ಕೆ ಹೋಗಬಹುದು. ಆದ್ರೆ ಹೇಳಿದ್ನಲ್ವಾ, ಫುಲ್ ಸ್ಲೀವ್ ಇರಬಾರ್ದು, ಹಾಫ್ ಸ್ಲೀವ್ ಇರಬೇಕು ಅಂತ. ನಂತರ ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳು ನಾನೀಗ ಕಾಲೇಜ್ ಯೂನಿಫಾರ್ಮ್ ನಲ್ಲೇ KCET ಎಕ್ಸಾಮ್ ಬರೀತೀನಿ ಆ ರೀತಿ ಏನಿದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ನೀವು ಕಾಲೇಜ್ ಯೂನಿಫಾರ್ಮ್ ಅಲ್ಲಿ ಎಕ್ಸಾಮ್ ಬರೀಬಹುದು, ಆದ್ರೆ ಏನ್ ಹೇಳಿ ಹಾಫ್ ಸ್ಲೀವ್ ಇರಬೇಕು. ಅದಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಕೆಲವು ವಿದ್ಯಾರ್ಥಿಗಳು ಜೀನ್ಸ್ ಅಲಾವ್ ಇದೆಯಾ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಈಗ ಜೀನ್ಸ್ ಅಲಾವ್ ಇದೆಯಾ ಅಥವಾ ಇಲ್ವಾ, ಇದಕ್ಕೆ ಸಂಬಂಧಂತೆ ಯಾವುದೇ ಒಂದು ಇನ್ಫಾರ್ಮೇಶನ್ ಹಿಂದಿನ ವರ್ಷಗಳಲ್ಲೂ ಕೂಡ ಕೇಳಿದವರು ನೀಡಿಲ್ಲ. ಬಟ್ ಕೆಲವು ವಿದ್ಯಾರ್ಥಿಗಳು ಹಿಂದಿನ ವರ್ಷಗಳಲ್ಲೂ ಕೂಡ ಜೀನ್ಸ್ ಅನ್ನ ಧರಿಸಿಕೊಂಡು ಎಕ್ಸಾಮ್ ಬರೋದಕ್ಕೆ ಹೋಗಿದ್ರು, ಎಕ್ಸಾಮ್ ಕೂಡ ಬರೆದಿದ್ದಾರೆ, ಏನೋ ಪ್ರಾಬ್ಲಮ್ ಇಲ್ಲ. ಆದ್ರೆ ತುಂಬಾ ಪಾಕೆಟ್ಸ್ ಇರುವಂತಹ ಜೀನ್ಸ್ ಅನ್ನ ಹಾಕೋಬೇಡಿ. ಈಗ ನಾರ್ಮಲ್ ಜೀನ್ಸ್ ಇರುತ್ತಲ್ವಾ, ಸಿಂಪಲ್ ಆಗಿರುತ್ತೆ, ಆ ರೀತಿ ಜೀನ್ಸ್ ಅನ್ನ ಧರಿಸಿಕೊಂಡು KCET ಎಕ್ಸಾಮ್ ಬರೋದಕ್ಕೆ ಹೋಗಬಹುದು, ಏನೋ ಪ್ರಾಬ್ಲಮ್ ಇಲ್ಲ. ಅದಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಈ ಒಂದು ಎಕ್ಸಾಮ್ ಹಾಲ್ ಒಳಗಡೆ ಮೆಟಲಿಕ್ ಆರ್ನಮೆಂಟ್ ಏನಿದೆ ಅದನ್ನ ಧರಿಸಿಕೊಂಡು ಹೋಗೋದಕ್ಕೆ ಅವಕಾಶ ಇರಲ್ಲ. ಆದ್ರೆ ಈಗ ಮ್ಯಾರಿಡ್ ವುಮನ್ಸ್ ಇರ್ತಾರೆ, ಸೊ ಅವರು ಕೆಲವು ಆಭರಣಗಳನ್ನ ಧರಿಸ್ತಾರೆ, ಅದಕ್ಕೆ ಅಲಾವ್ ಇರುತ್ತೆ. ನಂತರ ಗರ್ಲ್ಸ್ ಕೆಲವರು ನೋಸ್ ರಿಂಗ್, ಇಯರ್ ರಿಂಗ್ ಅನ್ನ ಹಾಕೊಂಡಿರ್ತಾರೆ, ಅದಕ್ಕೂ ಕೂಡ ಅಲಾವ್ ಇರುತ್ತೆ. ಆದ್ರೆ ಈಗ ಯಾವ್ದಾದ್ರು ಬಾಯ್ಸ್ ಬಂದ್ಕೊಂಡು ನಾನೀಗ ಬ್ರೇಸ್ಲೆಟ್ ಅನ್ನ ಧರಿಸ್ಕೋತೀನಿ, ಅದು ಬ್ರೇಸ್ಲೆಟ್ ಹಾಕೊಂಡು ಎಕ್ಸಾಮ್ ಹಾಲ್ ಒಳಗಡೆ ಹೋಗ್ತೀನಿ, ಅದಕ್ಕೆ ಅಲಾವ್ ಇರಲ್ಲ. ಅದೇ ರೀತಿ ಯಾವ್ದಾದ್ರು ಗರ್ಲ್ಸ್ ಕೂಡ ನಾನೀಗ ನೆಕ್ಲೆಸ್ ಅನ್ನ ಹಾಕೊಂಡು ಎಕ್ಸಾಮ್ ಹಾಲ್ ಒಳಗಡೆ ಹೋಗ್ತೀನಿ, ಅದಕ್ಕೆ ಅಲಾವ್ ಇರಲ್ಲ. ಬಟ್ ಈಗ ಅದು ಹೇಳಿದ್ನಲ್ವಾ, ನೋಸ್ ರಿಂಗ್, ಇಯರ್ ರಿಂಗ್, ಅದೇ ರೀತಿ ಮ್ಯಾರಿಡ್ ವುಮನ್ ಇದ್ರೆ ಅವರಿಗೆ ಕೆಲವು ಆಭರಣವನ್ನು ಧರಿಸ್ತಾರಲ್ವಾ, ಅದಕ್ಕೆ ಅಲಾವ್ ಇರುತ್ತೆ. ನಂತರ ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳು ಬ್ರೇಸಸ್, ಹಲ್ಲಿಗೋಸ್ಕರ ಬ್ರೇಸಸ್ ಅನ್ನ ಹಾಕಿದ್ರೆ ಅದು ಕೂಡ ಅಂದ್ರೆ ಧರಿಸಿಕೊಂಡು ಎಕ್ಸಾಮ್ ಹಾಲ್ ಒಳಗಡೆ ಹೋಗಿ ಎಕ್ಸಾಮ್ ಬರೋದಕ್ಕೆ ಅಲಾವ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಎಕ್ಸಾಮ್ ಹಾಲ್ ಒಳಗಡೆ ಪೆನ್ಸಿಲ್ ಅಲಾವ್ ಇರಲ್ಲ, ಪೆನ್ಸಿಲ್ ಅನ್ನ ತೆಗೆದುಕೊಂಡು ಹೋಗಬೇಡಿ. ನಂತರ ಎಲೆಕ್ಟ್ರಾನಿಕ್ ಡಿವೈಸಸ್, ಅದು ಬೇಕಿದ್ರೆ ಈಗ ಮೊಬೈಲ್ ಆಗಿರಬಹುದು, ನಂತರ ಬ್ಲೂಟೂತ್ ಆಗಿರಬಹುದು, ನಂತರ ಅದೇ ವಾಚಸ್ ಆಗಿರಬಹುದು, ಕ್ಯಾಲ್ಕುಲೇಟರ್ ಆಗಿರಬಹುದು, ಇದು ಯಾವುದೂ ಕೂಡ ಅಲಾವ್ ಇರಲ್ಲ. ಅದೇ ವಿದ್ಯಾರ್ಥಿಗಳು ಕೇಳ್ತಾರೆ ಕ್ಯಾಲ್ಕುಲೇಟರ್ ಅಲಾವ್ ಇದೆಯಾ ಅಂತ. ಕ್ಯಾಲ್ಕುಲೇಟರ್ ಅಲಾವ್ ಇರಲ್ಲ KCET ಎಕ್ಸಾಮ್ನಲ್ಲಿ. ಕ್ಯಾಲ್ಕುಲೇಟರ್ ಅಲಾವ್ ಇರೋದಿಲ್ಲ. ನಂತರ ಮುಂದಿನ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ, ಹಾಗಿದ್ರೆ ಎಕ್ಸಾಮ್ ಹಾಲ್ಗೆ ಏನನ್ನ ತೆಗೆದುಕೊಂಡು ಹೋಗಬೇಕು ಅಂತ ತಿಳ್ಕೊಳ್ಳೋದಾದ್ರೆ, ಎಕ್ಸಾಮ್ ಹಾಲ್ಗೆ ಒಂದು ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ ಅನ್ನು ತೆಗೆದುಕೊಂಡು ಹೋಗಿ. ಸರಿನಾ? ಈಗ ಒಂದೇ ಕಂಪನಿದು, ನೀವು ಈಗ ಯಾವುದೋ ಒಂದು ಕಂಪನಿಯ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಅನ್ನ ಈ ಒಂದು OMR ಶೀಟ್ ನಲ್ಲಿ ಮಾರ್ಕ್ ಮಾಡೋದು ತೆಗೆದುಕೊಂಡು ಹೋಗ್ತಾ ಇದ್ರೆ, ಅದೇ ಕಂಪನಿಯ ಒಂದು 2ರಿಂದ 3 ಪೆನ್ ಅನ್ನ ಇಟ್ಕೊಂಡು ಎಕ್ಸಾಮ್ ಬರೋದಕ್ಕೆ ಹೋಗಿ. ನಂತರ ಮತ್ತೇನು ಬೇಕಾಗತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಬೇಕಾಗತ್ತೆ. ಅಡ್ಮಿಟ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ಗೂ ಬೇಕು, ಎಕ್ಸಾಮ್ ನಂತರ ಕೌನ್ಸಿಲಿಂಗ್ ಅಲ್ಲೂ ಕೂಡ ಬೇಕಾಗುತ್ತೆ.
ಅದಕ್ಕೋಸ್ಕರ ಈಗ ನೀವು ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಳ್ತೀರಾ, ಪ್ರಿಂಟ್ಔಟ್ ಮಾಡ್ಕೊಂಡಿದ್ದೀರಾ, ಸೊ ಅದನ್ನು ಸೇಫ್ ಆಗಿ ಇಟ್ಕೊಂಡಿರಿ. ಅದನ್ನು ಸೇಫ್ ಆಗಿ ಇಟ್ಕೊಂಡು ಎಕ್ಸಾಮನ್ನು ಬರೀರಿ. ಎಕ್ಸಾಮ್ ಆದಮೇಲೆ ಅದನ್ನು ಕಳ್ಕೊಬೇಡಿ, ಯಾವುದು ಅಡ್ಮಿಟ್ ಕಾರ್ಡನ್ನು. ಯಾಕಂತ ಹೇಳಿದ್ರೆ ಕೌನ್ಸಿಲಿಂಗಲ್ಲೇ ಬೇಕಾಗುತ್ತೆ. ಕೌನ್ಸಿಲಿಂಗ್ ಆದಮೇಲೆ ನಿಮ್ಮ ಅಡ್ಮಿಷನ್ ಆಗುತ್ತಲ್ಲ ಯಾವುದೊಂದು ಕಾಲೇಜ್ಗೆ, ಆ ಟೈಮಲ್ಲೂ ಕೂಡ ಬೇಕಾಗುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ ಆ ಟೈಮಲ್ಲೂ ಕೂಡ ಬೇಕಾಗುತ್ತೆ. ಕೆಲವೊಂದು ಸ್ಕಾಲರ್ಶಿಪ್ಗೆ ಕೇಳ್ತಾರೆ. ಅದಕ್ಕೋಸ್ಕರ ಅಡ್ಮಿಟ್ ಕಾರ್ಡ್ ತುಂಬ ಇಂಪಾರ್ಟೆಂಟ್. ಅದನ್ನು ಸೇಫ್ ಆಗಿ ಇಟ್ಕೊಂಡ್ರಿ. ನಂತರ ಎಕ್ಸಾಮ್ ಹೋಗಬೇಕಾದ್ರೆ ಅಡ್ಮಿಟ್ ಕಾರ್ಡ್ ಬೇಕು. ನಂತರ ಯಾವುದಾದ್ರೂ ಒಂದು ಫೋಟೋ ID ಪ್ರೂಫ್ ಬೇಕಾಗತ್ತೆ. ಈಗ ನೀವು 18 ವರ್ಷಕ್ಕೆ ಮೇಲ್ಪಟ್ಟವರಾಗಿದ್ರೆ ಈಗ ವೋಟರ್ ID, ಅದಂತರ ಡ್ರೈವಿಂಗ್ ಲೈಸೆನ್ಸ್, ಸೊ ಈ ರೀತಿ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬಹುದು. ಇಲ್ಲದಿದ್ರೆ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಬಹುದು. ಇಲ್ಲದಿದ್ರೆ ನೀವು ಸೆಕೆಂಡ್ PUC ಎಕ್ಸಾಮ್ ಬರೆದಿದ್ದೀರಲ್ವಾ, ಎಕ್ಸಾಮ್ಗೆ ತೆಗೆದುಕೊಂಡಂತಹ ಹಾಲ್ ಟಿಕೆಟ್ ಏನಿದೆ, ಅಂದರೆ ನೀವು ಎಕ್ಸಾಮ್ ಹೋದಾಗ ಅದ್ರ ಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡಿರ್ತಾರಲ್ವಾ, ಸೊ ಆ ಒಂದು ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಬಹುದು ಫೋಟೋ ID ಪ್ರೂಫ್ ಆಗಿ. ಇಲ್ಲದಿದ್ರೆ ಆಧಾರ್ ಕಾರ್ಡ್ ಅಂತೂ ಎಲ್ಲರ ಬಳಿ ಇದ್ದೇ ಇರುತ್ತೆ. ಆಧಾರ್ ಕಾರ್ಡ್ ಮತ್ತು ಈ ಒಂದು KCET ಅಡ್ಮಿಟ್ ಕಾರ್ಡ್ ಇದನ್ನು ತೆಗೆದುಕೊಂಡು ಹೋಗಬಹುದು. ಸರಿನಾ? ನಂತರ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ತಪ್ಪದೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀರಾ, ಫ್ರೆಂಡ್ಸಿಗೆ ಹೆಲ್ಪ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಇದರಿಂದ ನನಗೂ ಕೂಡ ಸಪೋರ್ಟ್ ಮಾಡಿದ ರೀತಿ ಆಗುತ್ತೆ. ಎಕ್ಸಾಮ್ ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಜೈ ಹಿಂದ್, ವಂದೇ ಮಾತರಂ.